ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಮೈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 60 ಡೇಸ್ ಟು ಫ್ಲೂಯೆಂಟ್ ಇಂಗ್ಲಿಷ್. ಪ್ರೀವಿಯಸ್ ಲೆಸನ್ ಅಂದ್ರೆ ಲೆಸನ್ ನಂಬರ್ 15 ಅಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ನೋಡಿದೀವಿ. ಯಾವ ಟೈಮಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕು, ಅದರಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅದೆಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡಿದೀವಿ. ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀರಾ. ಇವತ್ತಿನ ಲೆಸನ್ ಅಲ್ಲಿ ನಾವು ನೋಡ್ತಾ ಇರೋದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೆಕ್ಸ್ಟ್ ಒನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇದನ್ನ ಪ್ರೆಸೆಂಟ್ ಪ್ರೋಗ್ರೆಸಿವ್ ಟೆನ್ಸ್ ಅಂತಾನೂ ಕೂಡ ಹೇಳ್ತಾರೆ. ಸೊ ಇದು ಹೇಗೆ ಯೂಸ್ ಆಗುತ್ತೆ, ಇದರ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದೆಲ್ಲವನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇದು ಯೂಸ್ ಆಗೋದು ಆಕ್ಷನ್ಸ್ ಹ್ಯಾಪನಿಂಗ್ ನೌ ಎಟ್ ದ ಮೂಮೆಂಟ್ ಆಫ್ ಸ್ಪೀಕಿಂಗ್. ಇವಾಗ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಈ ಟೈಮಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಥವಾ ಏನ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಯೂಸ್ ಆಗೋದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನಾನು ಇವಾಗ ಟಿವಿ ನೋಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ, ನಾನು ಅದನ್ನ ಹೇಗೆ ಹೇಳ್ತೀನಿ, ನಾನೀಗ ಟಿವಿ ನೋಡ್ತಾ ಇದ್ದೀನಿ. ಕ್ರಿಕೆಟ್ ಆಡ್ತಿದ್ದೀನಿ ಅಂತ ಅನ್ಕೊಳ್ಳಿ, ಆಗ ಹೇಗೆ ಹೇಳ್ಬೋದು, ನಾನು ಕ್ರಿಕೆಟ್ ಆಡ್ತಾ ಇದ್ದೀನಿ. ಸೊ ಈ ತರದ ಸೆಂಟೆನ್ಸ್ ಗಳನ್ನ ಹೇಳೋದಕ್ಕೆ ಯೂಸ್ ಆಗೋದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಅಂದ್ರೆ ಆ ಕ್ರಿಯೆ ನಡೀತಾ ಇರಬೇಕು ಅಷ್ಟೇ. ಇಲ್ಲಿ ನೋಡಿ ಎಕ್ಸಾಂಪಲ್ಸ್. ಐ ಆಮ್ ರೈಟಿಂಗ್ ಅ ಲೆಸನ್ ಪ್ಲಾನ್. ನಾನೊಂದು ಲೆಸನ್ ಪ್ಲಾನ್ ನ ಬರಿತಾ ಇದ್ದೀನಿ. ಶಿ ಈಸ್ ಟಾಕಿಂಗ್ ಟು ಅವರ್ ಫ್ರೆಂಡ್. ಅವಳು ತನ್ನ ಫ್ರೆಂಡ್ ಜೊತೆಗೆ ಮಾತಾಡ್ತಾ ಇದ್ದಾಳೆ. ಇವಾಗ ನಡೀತಾ ಇರೋದು, ಅವಳು ಮಾತಾಡ್ತಾ ಇದ್ದಾಳೆ ಈಗ. ದೇ ಆರ್ ವಾಚಿಂಗ್ ಟಿವಿ. ಅವರು ಟಿವಿ ನೋಡ್ತಾ ಇದ್ದಾರೆ. ಅರ್ಥ ಆಯ್ತಲ್ವಾ? ಇವಾಗ ಏನು ನಡೀತಾ ಇದೆಯೋ ಅದನ್ನ ಹೇಳೋದಕ್ಕೆ ಯೂಸ್ ಆಗೋದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನೆಕ್ಸ್ಟ್ ಮತ್ತೆ ಯಾವ ತರ ಯೂಸ್ ಮಾಡಬಹುದು, ಟೆಂಪ್ರರಿ ಆಕ್ಷನ್ಸ್. ಟೆಂಪ್ರರಿ ಆಕ್ಷನ್ಸ್ ಅಂದ್ರೆ ಯಾವ ತರ? ಇಲ್ಲಿ ನೋಡಿ, ನಾನಿವತ್ತು ನನ್ನ ಫ್ರೆಂಡ್ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀನಿ. ಇದೊಂದು ಟೆಂಪ್ರರಿ ಆಕ್ಷನ್. ಯಾಕೆ? ಇವತ್ತು ನಾನು ಮಾಡ್ತಾ ಇರೋದು ಅದು ಫ್ರೆಂಡ್ ಮೊಬೈಲ್ ಅಲ್ವಾ, ನೆಕ್ಸ್ಟ್ ನಾನು ಅವನಿಗೆ ಕೊಡ್ಲೇಬೇಕು ಮೊಬೈಲ್ನ. ಸೊ ಇದೊಂದು ಟೆಂಪ್ರರಿ ಆಕ್ಷನ್. ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳೋದು. ಅಂದ್ರೆ ಇದು ರೆಗ್ಯುಲರ್ ಆಗಿ ಆಗ್ತಾ ಇರಲ್ಲ. ನಾನು ಪ್ರತಿದಿನ ಯೂಸ್ ಮಾಡಲ್ಲ ನನ್ನ ಫ್ರೆಂಡ್ ಮೊಬೈಲ್ನ, ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲೂ ಕೂಡ ನೋಡ್ಬೋದು ನೀವು, ಮಾಡ್ತಾ ಇದ್ದೀನಿ. ಸೊ ಈ ತರ ಬಂದ್ರೆ ಕಂಟಿನ್ಯೂಸ್. ಇದಕ್ಕೆ ಎಕ್ಸಾಂಪಲ್ ನೋಡಿ, ರವಿ ಸ್ಟೇಯಿಂಗ್ ವಿತ್ ಹಿಸ್ ಅಂಕಲ್ ಫಾರ್ ಅ ವೀಕ್. ರವಿ ಒಂದು ವಾರದ ಮಟ್ಟಿಗೆ ತನ್ನ ಅಂಕಲ್ ಜೊತೆಗೆ ಇರ್ತಾ ಇದ್ದಾನೆ. ಐ ಆಮ್ ಯೂಸಿಂಗ್ ಮೈ ಬ್ರದರ್ಸ್ ಲ್ಯಾಪ್ಟಾಪ್ ಟುಡೇ. ನಾನು ಇವತ್ತು ನನ್ನ ಬ್ರದರ್ನ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಟೆಂಪ್ರರಿ ಆಕ್ಷನ್. ನಾಳೆ ಅವನಿಗೆ ಕೊಡ್ತೀನಿ, ಬಟ್ ಇವತ್ತು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ವಿ ಆರ್ ವರ್ಕಿಂಗ್ ಆನ್ ಅ ಸ್ಪೆಷಲ್ ಪ್ರಾಜೆಕ್ಟ್ ದಿಸ್ ಮಂತ್. ಈ ಮಂತ್ ನಾವೊಂದು ಸ್ಪೆಷಲ್ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಇಂತಹ ಟೆಂಪ್ರರಿ ಆಕ್ಷನ್ಸ್ ಅನ್ನ ಹೇಳೋದಕ್ಕೂ ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಆಗುತ್ತೆ. ನಾವು ಪ್ರೀವಿಯಸ್ ಲೆಸನ್ ಅಲ್ಲಿ ಯಾವ ಟೆನ್ಸ್ ಅನ್ನ ನೋಡಿದೀವಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ವಾ? ರೆಗ್ಯುಲರ್ ಆಗಿ ನಡೆಯುತ್ತೋ ಅಂತಹ ಆಕ್ಷನ್ ಗಳನ್ನ ಹೇಳೋದಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಐ ಆಮ್ ಯೂಸಿಂಗ್ ಮೈ ಬ್ರದರ್ಸ್ ಲ್ಯಾಪ್ಟಾಪ್ ಟುಡೇ. ನಾನಿವತ್ತು ನನ್ನ ಬ್ರದರ್ನ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನೀವು ಯಾವಾಗಲೂ ಕೂಡ ನಿಮ್ಮ ಬ್ರದರ್ನ ಲ್ಯಾಪ್ಟಾಪ್ನ ಯೂಸ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಆಗ ಹೇಗೆ ಹೇಳ್ಬೋದು? ಆಗ ಅದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳ್ಬೋದಾ? ಇಲ್ಲ, ಯಾಕಂದ್ರೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀರಾ ನೀವು. ಹಾಗಾಗಿ ಅದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳಬೇಕು. ಐ ಯೂಸ್ ಮೈ ಬ್ರದರ್ಸ್ ಲ್ಯಾಪ್ಟಾಪ್ ಎವ್ರಿ ಡೇ. ನಾನು ಪ್ರತಿದಿನ ನನ್ನ ಬ್ರದರ್ನ ಲ್ಯಾಪ್ಟಾಪ್ ಯೂಸ್ ಮಾಡ್ತೀನಿ. ಡಿಫರೆನ್ಸ್ ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಸಿಂಪಲ್ ಪ್ರೆಸೆಂಟ್ ಅಂತ ಬಂದ್ರೆ ಸಬ್ಜೆಕ್ಟ್ ನ ಮುಂದೆ ಬೇಸ್ ಫಾರ್ಮ್ ಆಫ್ ದ ವರ್ಬ್ ಇರುತ್ತೆ, ವರ್ಬ್ ನ ಬೇಸ್ ಫಾರ್ಮ್ ಇರುತ್ತೆ, ಐ ಯೂಸ್. ಬಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಏನಾಗುತ್ತೆ? ಸಬ್ಜೆಕ್ಟ್ ಬರುತ್ತೆ, ಅದಾದ ನಂತರ ಹೆಲ್ಪಿಂಗ್ ವರ್ಬ್ ಬರಬೇಕು. ಐನ ಜೊತೆಗೆ ಯಾವ್ದು ಹೆಲ್ಪಿಂಗ್ ವರ್ಬ್ ಬರುತ್ತೆ? ಆಮ್. ಯಾಕೆ? ಪ್ರೆಸೆಂಟ್ ಅಲ್ವಾ, ನಾನು ಇವಾಗ ಮಾಡ್ತಾ ಇರೋದು. ಸೊ ಆಮ್ ಬಂತು. ಅದಾದ್ಮೇಲೆ ವರ್ಬ್ ನ ING ಫಾರ್ಮ್ ಇರಬೇಕು. ಯೂಸ್, ಇದರ ING ಫಾರ್ಮ್ ಏನು? ಯೂಸಿಂಗ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದೇ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಅದಾದ ನಂತರ ING ಫಾರ್ಮ್ ಅಲ್ಲಿ ಇರುವಂತ ವರ್ಬ್. ಇಲ್ಲೂ ಕೂಡ ಸೇಮ್, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ING ಫಾರ್ಮ್ ಅಲ್ಲಿ ಇರುವಂತ ವರ್ಬ್. ಓಕೆನಾ? ಒಂದು ಇವಾಗ ನಡೀತಿರೋ ಆಕ್ಷನ್ ಅನ್ನ ಹೇಳೋದಕ್ಕೆ, ಇನ್ನೊಂದು ಟೆಂಪರರಿ ಆಕ್ಷನ್ಸ್ ಅನ್ನ ಹೇಳೋದಕ್ಕೆ. ನೆಕ್ಸ್ಟ್ ಒನ್ ಫ್ಯೂಚರ್ ಪ್ಲಾನ್ಸ್ ಆರ್ ಅರೇಂಜ್ಮೆಂಟ್ಸ್. ಅಂದ್ರೆ ಫಿಕ್ಸ್ಡ್ ಪ್ಲಾನ್ಸ್ ಅನ್ನ ಹೇಳೋದಕ್ಕೆ. ಉದಾಹರಣೆಗೆ, ನಾನು ನಾಳೆ ಮೈಸೂರು ಹೋಗ್ತಾ ಇದ್ದೀನಿ, ಬರ್ತೀಯಾ? ಇಲ್ಲಿ ನೋಡಿ, ನಾನು ನಾಳೆ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಇದು ಇವಾಗ ನಡೀತಾ ಇರೋ ಆಕ್ಷನ್ ಅಲ್ಲ, ನಾಳೆ ನಡೆಯೋದು, ಅಂದ್ರೆ ಫ್ಯೂಚರ್ ಅಲ್ಲಿ ನಡೆಯೋದು. ಬಟ್ ಆಲ್ರೆಡಿ ಫಿಕ್ಸ್ ಆಗಿದೆ ನಾನು ನಾಳೆ ಮೈಸೂರಿಗೆ ಹೋಗೋದು. ಸೊ ಹೇಗೆ ಹೇಳ್ತೀನಿ ನಾನು ನಾಳೆ ಮೈಸೂರಿಗೆ ಹೋಗ್ತಾ ಇದ್ದೀನಿ, ಬರ್ತೀಯಾ ಅಂತ. ಸೊ ಈ ತರ ಫಿಕ್ಸ್ಡ್ ಪ್ಲಾನ್ಸ್ ಅನ್ನ ಹೇಳೋದಕ್ಕೂ ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಆಗುತ್ತೆ. ಉದಾಹರಣೆ ನೋಡಿ ಇದಕ್ಕೆ, ಐ ಆಮ್ ಮೀಟಿಂಗ್ ಮೈ ಫ್ರೆಂಡ್ ಟುಮಾರೋ. ನಾನು ನಾಳೆ ನನ್ನ ಫ್ರೆಂಡ್ ನ ಮೀಟ್ ಆಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಆಗ್ತಾ ಇದ್ದೀನಿ. ಶಿ ಈಸ್ ಟ್ರಾವೆಲಿಂಗ್ ಟು ಪ್ಯಾರಿಸ್ ನೆಕ್ಸ್ಟ್ ವೀಕ್. ಅವಳು ಪ್ಯಾರಿಸ್ಗೆ ಹೋಗ್ತಾ ಇದ್ದಾಳೆ. ಈ ಪ್ಲಾನ್ ಏನಿದೆ ಆಲ್ರೆಡಿ ಫಿಕ್ಸ್ ಆಗಿದೆ. ವಿ ಆರ್ ಹೋಸ್ಟಿಂಗ್ ಅ ಪಾರ್ಟಿ ದಿಸ್ ವೀಕೆಂಡ್. ನಾವು ಈ ವೀಕೆಂಡ್ ಅಲ್ಲಿ ಒಂದು ಪಾರ್ಟಿ ಹೋಸ್ಟ್ ಮಾಡ್ತಾ ಇದ್ದೀವಿ. ಸೊ ಫಿಕ್ಸ್ಡ್ ಪ್ಲಾನ್ಸ್ ಅನ್ನ ಹೇಳೋದಕ್ಕೂ ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಆಗುತ್ತೆ.
ಫ್ಯೂಚರಲ್ಲಿ ಇರ್ಬೋದು, ಬಟ್ ಅದು ಆಲ್ರೆಡಿ ಫಿಕ್ಸ್ ಆಗಿದೆ. ಹಾಗಾಗಿ ನಾವು ಅದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಒನ್ ನೋಡಿ, ರಿಪೀಟೆಡ್ ಆಕ್ಷನ್ಸ್ ಅನ್ನ ಹೇಳೋದಕ್ಕೆ ಆಲ್ವೇಸ್ ಜೊತೆಯಲ್ಲಿ ಆಲ್ವೇಸ್ ನ ಯೂಸ್ ಮಾಡ್ಕೊಂಡು ಕೆಲವೊಂದಿಷ್ಟು ರಿಪೀಟೆಡ್ ಆಕ್ಷನ್ಸ್ ಅನ್ನ ಹೇಳ್ತೀವಿ. ಯಾವ ತರ ಅಂದ್ರೆ, ನೀನ್ ಯಾವಾಗ್ಲೂ ಕೀ ಮರಿತಾ ಇರ್ತೀಯ. ಅವನು ಸುಮಾರು ಸಲ ಕೀನ ಮರ್ತಿದ್ದಾನೆ, ಹಾಗಾಗಿ ನಾವು ಹೇಳ್ತಾ ಇದೀವಿ ನೀನ್ ಯಾವಾಗ್ಲೂ ಕೀ ಮರಿತಾ ಇರ್ತೀಯ ಅಂತ. ಅಥವಾ ಇನ್ನೊಂದು ಎಕ್ಸಾಂಪಲ್ ನೋಡಿ, ಅವಳು ಯಾವಾಗ್ಲೂ ಬೇರೆಯವರಿಗೆ ಹೆಲ್ಪ್ ಮಾಡ್ತಾ ಇರ್ತಾಳೆ. ರಿಪೀಟೆಡ್ ಆಕ್ಷನ್ಸ್ ಇದು, ಅವಳು ಮಾಡ್ತಾ ಇರ್ತಾಳೆ. ಸೊ ಇಂಥವುಗಳನ್ನ ಕೂಡ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳ್ಬಹುದು. ಉದಾಹರಣೆ ನೋಡಿ, ಹಿ ಈಸ್ ಆಲ್ವೇಸ್ ಫಾರ್ಗೆಟಿಂಗ್ ಹಿಸ್ ಕೀಸ್. ಅವ್ನು ಯಾವಾಗ್ಲೂ ಅವನ ಕೀನ ಮರಿತಾ ಇರ್ತಾನೆ. ಯು ಆರ್ ಆಲ್ವೇಸ್ ಇಂಟರಪ್ಟಿಂಗ್ ಮೀ. ನೀನ್ ಯಾವಾಗ್ಲೂ ನನ್ನ ಇಂಟರಪ್ಟ್ ಮಾಡ್ತಾ ಇರ್ತೀಯ. ಶಿ ಈಸ್ ಆಲ್ವೇಸ್ ಹೆಲ್ಪಿಂಗ್ ಅದರ್ಸ್. ಅವಳು ಯಾವಾಗ್ಲೂ ಬೇರೆಯವರಿಗೆ ಹೆಲ್ಪ್ ಮಾಡ್ತಾ ಇರ್ತಾಳೆ. ಕಂಟಿನ್ಯೂಸ್ ಬಂದ್ರೆ ಇದೇ ತರ ಇರುತ್ತೆ. ಹೋಗ್ತಾ ಇದ್ದೀನಿ, ಟಿವಿ ನೋಡ್ತಾ ಇದ್ದೀನಿ, ಅವನ್ ಕೆಲಸ ಮಾಡ್ತಾ ಇದ್ದಾನೆ. ಓಕೆನಾ? ಈ ಸಂದರ್ಭಗಳಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡಬಹುದು. ಸೆಂಟೆನ್ಸ್ ಸ್ಟ್ರಕ್ಚರ್ ನ ನೋಡೋದಾದ್ರೆ, ಸಬ್ಜೆಕ್ಟ್ ಐ ಯು ವಿ ದೇ ಹಿ ಶಿ ಇಟ್ ಯಾವ್ದಾದ್ರು ಹಾಕ್ಬಹುದು ನೀವು. ಹೆಲ್ಪಿಂಗ್ ವರ್ಬ್ ಯಾವ್ದು ಯೂಸ್ ಆಗುತ್ತೆ? ಆಮ್, ಈಸ್, ಆರ್. ವಾಸ್ ವರ್ಬ್ ನ ಯೂಸ್ ಮಾಡೋ ಹಾಗಿಲ್ಲ, ಯಾಕಂದ್ರೆ ಇದೆರಡು ಪಾಸ್ಟ್ ಅಲ್ಲಿ ಇರುವಂತಹ ವರ್ಬ್ಗಳು. ಸೊ ಪ್ರೆಸೆಂಟ್ ವರ್ಬ್ ಗಳನ್ನೇ ಯೂಸ್ ಮಾಡಬೇಕು ಹೆಲ್ಪಿಂಗ್ ವರ್ಬ್ ಆಗಿ. ಓಕೆನಾ? ಆಮ್, ಈಸ್, ಆರ್ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ವಾ, ಹಾಗಾಗಿ ನೀವು ಪ್ರೆಸೆಂಟ್ ಅಲ್ಲಿ ಇರುವಂತಹ ವರ್ಬ್ ಅನ್ನೇ ಹಾಕಬೇಕು. ಆಮ್, ಈಸ್, ಆರ್ ಡಿಪೆಂಡಿಂಗ್ ಆನ್ ದ ಸಬ್ಜೆಕ್ಟ್. ಐ ಇತ್ತು ಅಂದ್ರೆ ಯಾವ್ದು ಬರುತ್ತೆ? ಆಮ್. ಯು ಇತ್ತು ಅಂದ್ರೆ ಆರ್. ಇದನ್ನ ಆಲ್ರೆಡಿ ನೋಡಿದೀವಿ ನಾವು. ವಿ ಇದ್ರು ಕೂಡ ಆರ್, ದೇ ಇದ್ರು ಕೂಡ ಆರ್, ಹಿ ಇದ್ರೆ ಈಸ್, ಶಿ ಈಸ್, ಇಟ್ ಈಸ್, ರವಿ ಈಸ್. ನೆಕ್ಸ್ಟ್ ಐ ಎನ್ ಜಿ ಫಾರ್ಮ್ ಅಲ್ಲಿ ಇರುವಂತ ವರ್ಬ್ ಇರುತ್ತೆ. ಪಾಸಿಟಿವ್ ಸೆಂಟೆನ್ಸ್ ಗಳನ್ನ ನೋಡೋದಾದ್ರೆ, ಐ ಆಮ್ ಲರ್ನಿಂಗ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಕಲಿತಾ ಇದ್ದೀನಿ. ಹಿ ಈಸ್ ಪ್ಲೇಯಿಂಗ್ ಫುಟ್ಬಾಲ್. ಅವನು ಫುಟ್ಬಾಲ್ ಆಡ್ತಾ ಇದ್ದಾನೆ. ವಿ ಆರ್ ಕುಕಿಂಗ್ ಡಿನ್ನರ್. ನಾವು ಅಡಿಗೆ ಮಾಡ್ತಾ ಇದ್ದೀವಿ. ಅದೇ ನೆಗೆಟಿವ್ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ? ಸಬ್ಜೆಕ್ಟ್, ಪ್ರೆಸೆಂಟ್ ಅಲ್ಲಿ ಇರುವಂತಹ ಹೆಲ್ಪಿಂಗ್ ವರ್ಬ್, ಅದಾದ್ಮೇಲೆ ನಾಟ್ ಬರಬೇಕು. ನೆಕ್ಸ್ಟ್ ಐ ಎನ್ ಜಿ ಫಾರ್ಮ್ ಅಲ್ಲಿ ಇರುವಂತಹ ವರ್ಬ್. ಐ ಆಮ್ ನಾಟ್ ವಾಚಿಂಗ್ ಟಿವಿ. ನಾನು ಟಿವಿ ನೋಡ್ತಾ ಇಲ್ಲ. ಶಿ ಈಸ್ ನಾಟ್ ಈಟಿಂಗ್ ಬ್ರೇಕ್ಫಾಸ್ಟ್. ಅವಳು ಬ್ರೇಕ್ಫಾಸ್ಟ್ ಅನ್ನ ತಿಂತಾ ಇಲ್ಲ. ದೇ ಆರ್ ನಾಟ್ ಕಮಿಂಗ್ ಟು ದ ಪಾರ್ಟಿ. ಅವರು ಪಾರ್ಟಿಗೆ ಬರ್ತಾ ಇಲ್ಲ. ಸೊ ನೆಗೆಟಿವ್ ಸೆಂಟೆನ್ಸ್ ಅನ್ನ ಹೇಳುವಾಗ ಸಬ್ಜೆಕ್ಟ್, ಪ್ರೆಸೆಂಟ್ ಅಲ್ಲಿ ಇರುವಂತಹ ಹೆಲ್ಪಿಂಗ್ ವರ್ಬ್, ನಾಟ್, ಅದಾದ್ಮೇಲೆ ಐ ಎನ್ ಜಿ ಫಾರ್ಮ್ ಅಲ್ಲಿ ಇರುವಂತಹ ವರ್ಬ್. ನೆಕ್ಸ್ಟ್ ಕ್ವಶನ್ಸ್ ಅನ್ನ ಹೇಗೆ ಮಾಡೋದು? ಇಂಟರೋಗೇಟಿವ್ ಸೆಂಟೆನ್ಸ್ ಅನ್ನ ಫಸ್ಟ್ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಪ್ರೆಸೆಂಟ್ ಅಲ್ಲಿ ಇರುವಂತಹ ಹೆಲ್ಪಿಂಗ್ ವರ್ಬ್, ಅದಾದ ನಂತರ ಸಬ್ಜೆಕ್ಟ್, ನೆಕ್ಸ್ಟ್ ಐ ಎನ್ ಜಿ ಫಾರ್ಮ್ ಅಲ್ಲಿ ಇರುವಂತಹ ವರ್ಬ್. ಎಮ್ ಐ ಡಿಸ್ಟರ್ಬಿಂಗ್ ಯು? ನಾನು ನಿನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಾ? ಈಸ್ ಈ ಗೋಯಿಂಗ್ ಟು ಸ್ಕೂಲ್? ಅವನು ಶಾಲೆಗೆ ಹೋಗ್ತಾ ಇದ್ದಾನಾ? ಆರ್ ದೇ ಲಿಸ್ನಿಂಗ್ ಟು ಮ್ಯೂಸಿಕ್? ಅವ್ರು ಮ್ಯೂಸಿಕ್ ನ ಕೇಳ್ತಾ ಇದ್ದಾರಾ? ಇವೆಲ್ಲ ಕೂಡ ತುಂಬಾ ಯೂಸ್ ಆಗುತ್ತೆ. ನೀನ್ ಈ ತರ ಮಾಡ್ತಾ ಇದೀಯಾ ಈಗ ಅಂತ ಕೇಳೋದಕ್ಕೆ. ನೀನು ಓದ್ತಾ ಇದೀಯಾ? ಆರ್ ಯು ಸ್ಟಡಿಯಿಂಗ್? ನೀನ್ ಮಾರ್ಕೆಟಿಗೆ ಹೋಗ್ತಾ ಇದೀಯಾ? ಆರ್ ಯು ಗೋಯಿಂಗ್ ಟು ದ ಮಾರ್ಕೆಟ್? ನೆಕ್ಸ್ಟ್ ಡಬ್ಲ್ಯೂ ಎಚ್ ಕ್ವಶನ್ಸ್ ಅನ್ನ ನೋಡೋದಾದ್ರೆ, ಮೊದಲು ಡಬ್ಲ್ಯೂ ಎಚ್ ವರ್ಡ್ ಬರುತ್ತೆ, ಕ್ವಶನ್ ವರ್ಡ್, ಅದಾದ ನಂತರ ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್ ಅಂಡ್ ಐ ಎನ್ ಜಿ ಫಾರ್ಮ್ ಅಲ್ಲಿ ಇರುವಂತ ವರ್ಬ್. ಕಾಮನ್ ಆಗಿ ಗೊತ್ತಿರುತ್ತೆ. ನೀನೇನ್ ಮಾಡ್ತಿದ್ಯಾ ಅಂತ ಕೇಳೋದಕ್ಕೆ ಹೇಗೆ ಹೇಳ್ತೀವಿ ನಾವು? ವಾಟ್ ಆರ್ ಯು ಡೂಯಿಂಗ್ ಅಥವಾ ವಾಟ್ ಆರ್ ಯು ಡೂಯಿಂಗ್ ನಾವು. ಈಗ ನೀನೇನ್ ಮಾಡ್ತಿದ್ಯಾ? ಇಲ್ಲಿ ವಾಟ್ ಅನ್ನೋದು ಡಬ್ಲ್ಯೂ ಎಚ್ ವರ್ಡ್, ಕ್ವಶನ್ ವರ್ಡ್, ಆರ್ ಅನ್ನೋದು ಪ್ರೆಸೆಂಟ್ ಅಲ್ಲಿ ಇರುವಂತಹ ಹೆಲ್ಪಿಂಗ್ ವರ್ಬ್, ಯು ಅನ್ನೋದು ಸಬ್ಜೆಕ್ಟ್, ಡೂಯಿಂಗ್ ಅನ್ನೋದು ಐ ಎನ್ ಜಿ ಫಾರ್ಮ್ ಅಲ್ಲಿ ಇರುವಂತಹ ವರ್ಬ್. ಸೊ ಇದೇ ಸ್ಟ್ರಕ್ಚರ್ ಅಲ್ಲಿ ಕೇಳಬೇಕು. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಈ ತರ ನಾವು ಡಬ್ಲ್ಯೂ ಎಚ್ ಕ್ವಶನ್ಸ್ ಅನ್ನ ಮಾಡ್ತೀವಿ. ವೆರ್ ಇಸ್ ಶಿ ವರ್ಕಿಂಗ್ ದೀಸ್ ಡೇಸ್? ಅವಳು ಇವಾಗ ಎಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ? ವೈ ಆರ್ ದೇ ಶೌಟಿಂಗ್? ಅವ್ರು ಯಾಕೆ ಕೂಗ್ತಾ ಇದ್ದಾರೆ? ಅರ್ಥ ಆಯ್ತಲ್ವಾ? ಇದು ತುಂಬಾ ಈಸಿ ಆಗಿರುತ್ತೆ. ನೀವು ಒಂದಿಷ್ಟು ಸೆಂಟೆನ್ಸ್ ಗಳನ್ನ ನೆನ್ಪಿಟ್ಕೋಬೇಕು ಅಷ್ಟೇ. ಸ್ಪೆಲ್ಲಿಂಗ್ ರೂಲ್ಸ್ ಅನ್ನ ನೋಡಿ. ಐ ಎನ್ ಜಿ ಆಡ್ ಮಾಡುವಾಗ ಹೆಚ್ಚಿನ ಸಂದರ್ಭಗಳಲ್ಲಿ ವರ್ಬ್ ನ ಮುಂದೆ ಐ ಎನ್ ಜಿ ಹಾಕ್ತಿವಿ. ಸ್ಪೆಲ್ಲಿಂಗ್ ಅಲ್ಲಿ ಏನು ಚೇಂಜ್ ಆಗಲ್ಲ. ಬಟ್ ವರ್ಬ್ ನ ಕೊನೆಯಲ್ಲಿ ಇ ಇದ್ದಾಗ ಆಗ ಇ ನ ಡ್ರಾಪ್ ಮಾಡಿ ಐ ಎನ್ ಜಿ ಅನ್ನ ಸೇರಿಸ್ತೀವಿ. ರೈಟಿಂಗ್, ಕಮಿಂಗ್ ನೋಡಿ, ಇ ಇಲ್ಲ ಇಲ್ಲಿ. ಕೆಲವೊಂದು ವರ್ಬ್ಗಳಿಗೆ ಲಾಸ್ಟ್ ಕಾನ್ಸೋನೆಂಟ್ ಏನಿದೆಯೋ ಅದನ್ನ ಡಬಲ್ ಮಾಡ್ತೀವಿ. ರನ್ನಿಂಗ್, ಇಲ್ಲಿ ಏನನ್ನ ಡಬಲ್ ಮಾಡಿದೀವಿ. ರನ್ನಿಂಗ್, ಸಿಟ್ಟಿಂಗ್, ಗೆಟಿಂಗ್ ಇಂತಹ ಶಬ್ದಗಳನ್ನ ನೆನ್ಪಿಟ್ಕೊಳ್ಳಿ. ಕೊನೆಯಲ್ಲಿ ವೈ ಇದ್ರೂ ಕೂಡ ಅದರ ಮುಂದೆ ಐ ಎನ್ ಜಿ ನ ಹಾಕ್ತಿವಿ. ವೈನ ಡ್ರಾಪ್ ಮಾಡಲ್ಲ. ಸ್ಟಡಿಯಿಂಗ್, ಎಂಜಾಯಿಂಗ್. ಓಕೆನಾ? ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸುವಾಗ ಯಾವ ತರ ಕಾಮನ್ ಮಿಸ್ಟೇಕ್ಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಹೆಲ್ಪಿಂಗ್ ವರ್ಬ್ಸ್ ನ ಬಿಟ್ಬಿಡ್ತೀವಿ. ಐ ರೀಡಿಂಗ್ ಅ ಬುಕ್ ಅಂದ್ರೆ ರಾಂಗ್ ಇದು. ಇದರಲ್ಲಿ ಹೆಲ್ಪಿಂಗ್ ವರ್ಬೇ ಇಲ್ಲ. ಐ ಆಮ್ ರೀಡಿಂಗ್ ಅ ಬುಕ್, ನಾನು ಪುಸ್ತಕ ಓದ್ತಾ ಇದ್ದೀನಿ. ಐ ಎನ್ ಜಿ ಫಾರ್ಮ್ ಅಲ್ಲಿ ಇದೆ ವರ್ಬ್ ಅಂದ್ರೆ ಹೆಲ್ಪಿಂಗ್ ವರ್ಬ್ ಬರಲೇಬೇಕು. ಓಕೆನಾ? ನೆಕ್ಸ್ಟ್ ಬೇಸ್ ವರ್ಬ್ ಅನ್ನ ಯೂಸ್ ಮಾಡೋದು ಐ ಎನ್ ಜಿ ಫಾರ್ಮ್ ನ ಬದಲು. ಈಸ್ ಪ್ಲೇ ಫುಟ್ಬಾಲ್. ಈಸ್ ಅಂತ ಬಂದಿದೆ ಅಂದ್ರೆ ಐ ಎನ್ ಜಿ ಫಾರ್ಮ್ ಅಲ್ಲಿ ಇರುವಂತ ವರ್ಬ್ ಬೇಕು, ಪ್ಲೇಯಿಂಗ್ ಆಗಬೇಕು. ಈಸ್ ಪ್ಲೇಯಿಂಗ್ ಫುಟ್ಬಾಲ್, ಅವನು ಫುಟ್ಬಾಲ್ ಆಡ್ತಾ ಇದ್ದಾನೆ. ಅಥವಾ ಈ ವಾಕ್ಯನ ಸರಿ ಮಾಡಬಹುದು ಅಂದ್ರೆ ಈಸ್ ನ ಡ್ರಾಪ್ ಮಾಡಿ ಹಿ ಪ್ಲೇಸ್ ಫುಟ್ಬಾಲ್ ಅಂತ ಮಾಡಬಹುದು. ಇದು ಯಾವ ಟೆನ್ಸ್ ಅಲ್ಲಿ ಇದೆ? ನಾವು ಆಲ್ರೆಡಿ ನೋಡಿದೀವಲ್ಲ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಹಿ ಪ್ಲೇಸ್ ಫುಟ್ಬಾಲ್ ಅಂದ್ರೆ ಅವನು ಫುಟ್ಬಾಲ್ ಆಡ್ತಾನೆ ಅಂತ, ಅವನ ಹಾಬಿ ಅದು. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಮಾಡಬೇಕು ಅಂದ್ರೆ ಐ ಎನ್ ಜಿ ಫಾರ್ಮ್ ಅಲ್ಲಿ ಇರುವಂತ ವರ್ಬ್ ಅನ್ನು ಹಾಕಬೇಕು.
ನೆಕ್ಸ್ಟ್ ಮಿಕ್ಸಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಅಂಡ್ ಸಿಂಪಲ್ ಪ್ರೆಸೆಂಟ್. ಶಿ ಈಟ್ಸ್ ಡಿನ್ನರ್. ಅದೇ ತರ ಇದೆ ನೋಡಿ. ಒಂದು ಶಿ ಈಟ್ಸ್ ಡಿನ್ನರ್ ಅಂತ ಆಗ್ಬೇಕು, ಇಲ್ಲ ಅಂದ್ರೆ ಶಿ ಈಸ್ ಈಟಿಂಗ್ ಡಿನ್ನರ್ ಅಂತ ಆಗ್ಬೇಕು. ಶಿ ಈಸ್ ಈಟಿಂಗ್ ಡಿನ್ನರ್ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಶಿ ಈಟ್ಸ್ ಡಿನ್ನರ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಶಿ ಈಸ್ ಈಟ್ಸ್ ಡಿನ್ನರ್ ಅಂದ್ರೆ ಅದು ರಾಂಗ್. ನೆಕ್ಸ್ಟ್ ನೋಡಿ, ಪರ್ಮನೆಂಟ್ ಆಕ್ಷನ್ಸ್ ಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನ ಯೂಸ್ ಮಾಡೋದು. ಪ್ರೆಸೆಂಟ್ ಕಂಟಿನ್ಯೂಸ್ ನ ನಾವು ಟೆಂಪರರಿ ಆಕ್ಷನ್ಸ್ ಅನ್ನ ಹೇಳುವಾಗ ಯೂಸ್ ಮಾಡಬಹುದು. ಬಟ್ ಇಲ್ಲಿ ನೋಡಿ, ಐ ಆಮ್ ಲಿವಿಂಗ್ ಇನ್ ನ್ಯೂಯಾರ್ಕ್ ಪರ್ಮನೆಂಟ್ಲಿ. ನಾನು ಪರ್ಮನೆಂಟ್ ಆಗಿ ನ್ಯೂಯಾರ್ಕ್ ಅಲ್ಲಿ ವಾಸಿಸ್ತಾ ಇದ್ದೀನಿ, ಈ ತರ ಹೇಳುವಾಗಿಲ್ಲ. ಪರ್ಮನೆಂಟ್ ಆಕ್ಷನ್ಸ್ ಅನ್ನ ಹೇಳುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳಬೇಕು. ಐ ಲಿವ್ ಇನ್ ನ್ಯೂಯಾರ್ಕ್ ಪರ್ಮನೆಂಟ್ಲಿ. ನಾನು ನ್ಯೂಯಾರ್ಕ್ ಅಲ್ಲಿ ಪರ್ಮನೆಂಟ್ ಆಗಿದ್ದೀನಿ. ನೆಕ್ಸ್ಟ್ ನೋಡಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಆಲ್ವೇಸ್ ಅನ್ನ ಓವರ್ ಯೂಸ್ ಮಾಡೋದು. ಎಲ್ಲದಕ್ಕೂ ಕೂಡ ಆಲ್ವೇಸ್ ಅನ್ನ ಹಾಕೋದು. ಹಿ ಈಸ್ ಆಲ್ವೇಸ್ ಈಟಿಂಗ್ ಬ್ರೇಕ್ಫಾಸ್ಟ್. ಅವನು ಯಾವಾಗಲೂ ಕೂಡ ಬ್ರೇಕ್ಫಾಸ್ಟ್ ಅನ್ನ ತಿಂತಾ ಇರ್ತಾನೆ. ಅನ್ನಾಯಿಂಗ್ ಹ್ಯಾಬಿಟ್ ಆಗಿದ್ರೆ ಯಾವ ತರ, ಅವನು ಯಾವಾಗಲೂ ಕೀ ಮರಿತಾ ಇರ್ತಾನೆ, ಈ ತರ ಆದ್ರೆ ಹೇಳ್ಬೋದು ಆಲ್ವೇಸ್ ಹಾಕಿ. ಅವನು ಯಾವಾಗಲೂ ತಿಂಡಿ ತಿಂತಾನೆ, ಇದನ್ನೆಲ್ಲ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳಬಾರ್ದು. ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಹೇಳಬೇಕು. ಹಿ ಆಲ್ವೇಸ್ ಈಟ್ಸ್ ಬ್ರೇಕ್ಫಾಸ್ಟ್. ಅವನು ಯಾವಾಗಲೂ ಬ್ರೇಕ್ಫಾಸ್ಟ್ ಮಾಡ್ತಾನೆ. ಓಕೆನಾ? ಇದಿಷ್ಟು ಕಾಮನ್ ಮಿಸ್ಟೇಕ್ಗಳು. ಕೀ ಪಾಯಿಂಟ್ಸ್ ಅನ್ನು ನೋಡೋದಾದ್ರೆ, ಆಮ್, ಈಸ್, ಆರ್ ಈ ಹೆಲ್ಪಿಂಗ್ ವರ್ಬ್ ನ ಮರಿಬಾರ್ದು. ವರ್ಬ್ ನ ಮುಂದೆ ಯಾವಾಗಲೂ ಕೂಡ ING ಅನ್ನ ಸೇರಿಸಬೇಕು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಹಾಗೆ ಜನರಲ್ ಟ್ರೂತ್ಸ್ ಮತ್ತೆ ಪರ್ಮನೆಂಟ್ ಆಕ್ಷನ್ಸ್ ಅನ್ನ ಇದರಲ್ಲಿ ಹೇಳಬಾರ್ದು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ. ಅದನ್ನ ಹೇಳೋದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಯೂಸ್ ಮಾಡಬೇಕು. ಟೆಂಪರರಿ ಆಕ್ಷನ್ಸ್ ಅನ್ನ ಅಥವಾ ಈಗ ನಡೀತಾ ಇರುವಂತಹ ಆನ್ ಗೋಯಿಂಗ್ ಆಕ್ಷನ್ಸ್ ಅನ್ನ ಹೇಳುವಾಗ ಮಾತ್ರ ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನ ಯೂಸ್ ಮಾಡಬೇಕು. ಇದೆಲ್ಲ ಕಾಂಟ್ರಾಕ್ಷನ್ಸ್ಗಳು. ಐ ಆಮ್, ಹೀಸ್, ದೇರ್. ಓಕೆ, ದೇ ಆರ್ ಇದನ್ನ ದೇರ್, ಹಿ ಈಸ್ ಇದನ್ನ ಹೀಸ್, ಈ ತರ ಕಾಂಟ್ರಾಕ್ಟ್ ಮಾಡಿ ಹೇಳ್ಬೋದು ನೀವು. ನೆಕ್ಸ್ಟ್ ಎಲ್ಲಾ ಸಬ್ಜೆಕ್ಟ್ ಅನ್ನ ತಗೊಂಡು ಒಂದಿಷ್ಟು ಎಕ್ಸಾಂಪಲ್ ಗಳನ್ನು ನೋಡೋಣ. ಐ ಅಂದ್ರೆ ನಾನು. ಐ ಆಮ್ ರೀಡಿಂಗ್ ಅ ಬುಕ್ ನೌ. ನಾನೀಗ ಪುಸ್ತಕ ಓದ್ತಾ ಇದ್ದೀನಿ. ಐನ ಜೊತೆಗೆ ಯಾವಾಗಲೂ ಕೂಡ ಆಮ್ ಹೆಲ್ಪಿಂಗ್ ವರ್ಬ್ ಆಗಿ ಬರುತ್ತೆ. ಐ ಆಮ್ ನಾಟ್ ಲಿಸ್ನಿಂಗ್ ಟು ಮ್ಯೂಸಿಕ್. ನಾನು ಮ್ಯೂಸಿಕ್ ನ ಕೇಳ್ತಾ ಇಲ್ಲ, ನೆಗೆಟಿವ್ ಅದು. ಆಮ್ ಐ ಡಿಸ್ಟರ್ಬಿಂಗ್ ಯು. ನಾನು ನಿನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಾ? ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಐ ಆಮ್, ನೆಗೆಟಿವ್ ಅಲ್ಲಿ ಐ ಆಮ್ ನಾಟ್. ಕ್ವಶನ್ ಮಾಡುವಾಗ ಆಮ್ ಐ ಅಂತ ಆಗುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ ಯು ಅಂದ್ರೆ ನೀನು ಅಥವಾ ನೀವು. ಯು ಆರ್ ಲರ್ನಿಂಗ್ ಇಂಗ್ಲಿಷ್. ನೀವು ಇಂಗ್ಲಿಷ್ ನ ಕಲಿತಾ ಇದ್ದೀರಾ. ಯು ಆರ್ ನಾಟ್ ವಾಚಿಂಗ್ ಟಿವಿ. ನೀವು ಟಿವಿ ನೋಡ್ತಾ ಇಲ್ಲ. ಆರ್ ಯು ವರ್ಕಿಂಗ್ ಆನ್ ದ ಪ್ರಾಜೆಕ್ಟ್. ನೀವು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ. ವಿ ಸಬ್ಜೆಕ್ಟ್ ಆಗಿ ತಗೊಂಡ್ರೆ, ವಿ ಆರ್ ಗೋಯಿಂಗ್ ಟು ದ ಪಾರ್ಕ್. ನಾವು ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ವಿ ಆರ್ ನಾಟ್ ಸ್ಟೇಯಿಂಗ್ ಎಟ್ ಹೋಮ್. ನಾವು ಮನೆಯಲ್ಲಿ ಉಳಿತಾ ಇಲ್ಲ. ಆರ್ ವಿ ಮೀಟಿಂಗ್ ಟುಮಾರೋ. ನಾಳೆ ನಾವು ಭೇಟಿ ಆಗ್ತಾ ಇದ್ದೀವಾ. ದೇ ಅಂದ್ರೆ ಅವರು. ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್. ಅವರು ಫುಟ್ಬಾಲ್ ಆಡ್ತಾ ಇದ್ದಾರೆ. ದೇ ಆರ್ ನಾಟ್ ಈಟಿಂಗ್ ಡಿನ್ನರ್ ಯೆಟ್. ಅವ್ರಿನ್ನ ಊಟ ಮಾಡ್ತಾ ಇಲ್ಲ. ಆರ್ ದೇ ಕಮಿಂಗ್ ಟು ದ ಪಾರ್ಟಿ. ಅವ್ರು ಪಾರ್ಟಿಗೆ ಬರ್ತಾ ಇದ್ದಾರಾ. ಹಿ ಶಿ ಇಟ್ ಅನ್ನ ಸಬ್ಜೆಕ್ಟ್ ಆಗಿ ತಗೊಂಡ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಹಿ ಸ್ಟಡಿಂಗ್ ಫಾರ್ ಹಿಸ್ ಎಕ್ಸಾಮ್. ಅವನು ತನ್ನ ಎಕ್ಸಾಮ್ಗೆ ಓದ್ತಾ ಇದ್ದಾನೆ. ಶಿ ಇಸ್ ನಾಟ್ ಕ್ಲೀನಿಂಗ್ ಹರ್ ರೂಮ್. ಅವಳು ತನ್ನ ರೂಮ್ ನ ಕ್ಲೀನ್ ಮಾಡ್ತಾ ಇಲ್ಲ. ಇಸ್ ಇಟ್ ರೈನಿಂಗ್ ಔಟ್ ಸೈಡ್. ಮಳೆ ಬರ್ತಾ ಇದೆಯಾ. ಇವೆಲ್ಲ ತುಂಬಾ ಯೂಸ್ ಆಗುವಂಥದ್ದು. ಇಸ್ ಇಟ್ ರೈನಿಂಗ್ ಔಟ್ ಸೈಡ್. ಹೊರಗಡೆ ಮಳೆ ಬರ್ತಾ ಇದೆಯಾ. ರವಿ ಅಂಡ್ ರಾಧಾ ಇದು ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರ್. ರವಿ ಇಸ್ ಟಾಕಿಂಗ್ ಟು ಹಿಸ್ ಫ್ರೆಂಡ್. ರವಿ ತನ್ನ ಫ್ರೆಂಡ್ ಜೊತೆಗೆ ಮಾತಾಡ್ತಾ ಇದ್ದಾನೆ. ರಾಧಾ ಇಸ್ ನಾಟ್ ರೈಟಿಂಗ್ ಅ ಲೆಟರ್. ರಾಧಾ ಲೆಟರ್ ನ ಬರಿತಾ ಇಲ್ಲ. ಇಸ್ ರವಿ ಕಮಿಂಗ್ ಟು ದ ಮೀಟಿಂಗ್. ರವಿ ಮೀಟಿಂಗ್ ಗೆ ಬರ್ತಾ ಇದ್ದಾನ. ಸೊ ತುಂಬಾ ಈಸಿ ಆಗಿದೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇರೋ ಟೆನ್ಸ್ ಗಳಲ್ಲಿ ತುಂಬಾ ಈಸಿ ಆಗಿರೋದಂದ್ರೆ ಇದೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸೊ ನಿಮ್ಗೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ನೋಡೋಣ. ಇದರ ಮೀನಿಂಗ್ ಅನ್ನು ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ ನೋಡ್ದೇನೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಕು ವಾಟ್ಸ್ಆಪ್ ಅಲ್ಲಿ. ಅ ಬ್ಯುಸಿ ಡೇ ಎಟ್ ದ ಮಾರ್ಕೆಟ್. ಮಾರ್ಕೆಟ್ ಯಾವ ತರ ಬ್ಯುಸಿ ಇತ್ತು ಅಂತ ನೋಡೋಣ. ಇಟ್ಸ್ ಅ ಬ್ರೈಟ್ ಅಂಡ್ ಸನ್ನಿ ಡೇ. ಬೇಸಿಗೆಯ ದಿನ ಅದು. ಪೀಪಲ್ ಆರ್ ಬ್ಯುಸಿ ಎಟ್ ದ ಮಾರ್ಕೆಟ್. ಮಾರ್ಕೆಟ್ ಅಲ್ಲಿ ಜನ ಬ್ಯುಸಿ ಇದ್ರು. ಇಲ್ಲಿ ಆರ್ ಬಂದಿದೆ, ಆದ್ರೆ ING ಫಾರ್ಮ್ ಅಲ್ಲಿ ಇರುವಂತಹ ವರ್ಬ್ ಇಲ್ವಲ್ಲ ಇಲ್ಲಿ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇಲ್ಲ ಸೆಂಟೆನ್ಸ್. ಯಾವ್ದ್ರಲ್ಲಿ ಇದೆ ಇದು? ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ. ಈ ಸೆಂಟೆನ್ಸ್ ಅಲ್ಲಿ ಅಬ್ಸರ್ವ್ ಮಾಡಿ, ಮೇನ್ ವರ್ಬ್ ಇಲ್ಲ. ಇಲ್ಲಿ ಆರ್ ಅನ್ನೋದೇ ಮೇನ್ ವರ್ಬ್. ಹಾಗಾಗಿ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಪೀಪಲ್ ಆರ್ ಬ್ಯುಸಿ ಎಟ್ ದ ಮಾರ್ಕೆಟ್. ಜನರು ಮಾರ್ಕೆಟ್ ಅಲ್ಲಿ ಬ್ಯುಸಿ ಇದ್ರು. ಇಲ್ಲಿ ನೋಡಿ, ರವಿ ಇಸ್ ಬೈಯಿಂಗ್ ವೆಜಿಟೇಬಲ್ಸ್ ಫ್ರಮ್ ಅ ವೆಂಡರ್. ರವಿ ಏನ್ ಮಾಡ್ತಿದ್ದ? ರವಿ ತರಕಾರಿ ವ್ಯಾಪಾರಿಯಿಂದ ತರಕಾರಿಗಳನ್ನ ತಗೊಳ್ತಾ ಇದ್ದ. ರವಿ ಈಸ್ ಬೈಯಿಂಗ್. ಬೈಯಿಂಗ್ ಅನ್ನೋದು ಮೇನ್ ವರ್ಬ್ ING ಫಾರ್ಮ್ ಅಲ್ಲಿ ಇರುವಂತದ್ದು. ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಬಟ್ ಈ ಸೆಂಟೆನ್ಸ್ ಅಲ್ಲಿ ಮೇನ್ ವರ್ಬ್ ಇಲ್ಲ, ING ಫಾರ್ಮ್ ಅಲ್ಲಿ ಇರುವಂತದ್ದು. ಹಾಗಾಗಿ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ರವಿ ಇಸ್ ಬೈಯಿಂಗ್ ವೆಜಿಟೇಬಲ್ಸ್ ಫ್ರಮ್ ಅ ವೆಂಡರ್ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ. ದ ವೆಂಡರ್ ಇಸ್ ವೇಯಿಂಗ್ ಸಮ್ ಟೊಮ್ಯಾಟೋಸ್ ಫಾರ್ ಹಿಮ್. ಅವ್ನು ತರಕಾರಿ ಮಾರೋನ್ ಏನ್ ಮಾಡ್ತಾ ಇದ್ದ? ರವಿಗೋಸ್ಕರ ಟೊಮೆಟೊನ ತೂಕ ಮಾಡ್ತಾ ಇದ್ದ. ನಿಯರ್ ಬೈ ರಾಧಾ ಇಸ್ ಸೆಲೆಕ್ಟಿಂಗ್ ಫ್ರೆಶ್ ಫ್ರೂಟ್ಸ್. ಹತ್ತಿರದಲ್ಲಿ ರಾಧಾ ಫ್ರೆಶ್ ಆಗಿರೋ ಫ್ರೂಟ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ಲು. ಶಿ ಇಸ್ ಲುಕಿಂಗ್ ಫಾರ್ ದ ರೈಪೆಸ್ಟ್ ಮ್ಯಾಂಗೋಸ್ ಅಂಡ್ ದ ಜ್ಯೂಸಿಯೆಸ್ಟ್ ಆರೆಂಜಸ್. ಅವಳು ಏನನ್ನ ಹುಡುಕ್ತಾ ಇದ್ಲು? ಚೆನ್ನಾಗಿರೋ ಮಾವಿನ ಹಣ್ಣು ಮತ್ತೆ
ಆರೆಂಜಸ್ಗೆ. ಆ ಲಿಟಲ್ ಬಾಯ್ ಇಸ್ ರನ್ನಿಂಗ್ ಅರೌಂಡ್ ವಿತ್ ಅ ಬಲೂನ್. ಒಂದು ಚಿಕ್ಕ ಹುಡುಗ ಬಲೂನ್ ಅನ್ನ ತಗೊಂಡು ಸುತ್ತಲೂ ಓಡ್ತಾ ಇದ್ದ. ಹಿಸ್ ಮದರ್ ಇಸ್ ಶೌಟಿಂಗ್ ಡೋಂಟ್ ರನ್ ಸೋ ಫಾಸ್ಟ್. ಅವನ ತಾಯಿ ಏನಂತ ಕೂಗ್ತಾ ಇದ್ಲು, ತುಂಬಾ ಸ್ಪೀಡ್ ಆಗಿ ಓಡಬೇಡ. ಅ ಗ್ರೂಪ್ ಆಫ್ ಫ್ರೆಂಡ್ಸ್ ಈಸ್ ಎಂಜಾಯಿಂಗ್ ಐಸ್ ಕ್ರೀಮ್ ಎಟ್ ಅ ಸ್ಟಾಲ್. ಒಂದು ಸ್ಟಾಲ್ ಅಲ್ಲಿ ಒಂದಿಷ್ಟು ಜನ ಫ್ರೆಂಡ್ಸ್ ಐಸ್ ಕ್ರೀಮ್ ನ ಎಂಜಾಯ್ ಮಾಡ್ತಾ ಇದ್ರು, ಐಸ್ ಕ್ರೀಮ್ ನ ತಿಂತಾ ಇದ್ರು. ದೇ ಆರ್ ಲಾಫಿಂಗ್ ಅಂಡ್ ಚಾಟಿಂಗ್ ಲೌಡ್ಲಿ. ಜೋರಾಗಿ ನಗಾಡ್ತಾ ಮಾತಾಡ್ತಾ ಇದ್ರು. ಸೊ ಇದೆಲ್ಲ ಆನ್ ಗೋಯಿಂಗ್ ಆಕ್ಷನ್ಸ್, ಅವಾಗ ಏನ್ ನಡೀತಾ ಇತ್ತು ಮಾರ್ಕೆಟ್ ಅಲ್ಲಿ ಅದನ್ನ ಹೇಳ್ತಾ ಇದೀವಿ. ಹಾಗಾಗಿ ಇಲ್ಲೆಲ್ಲ ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಆಗಿದೆ. ಎಟ್ ಅನದರ್ ಕಾರ್ನರ್ ಆಫ್ ದ ಮಾರ್ಕೆಟ್ ಅ ಕ್ಯಾಟ್ ಇಸ್ ಸಿಟ್ಟಿಂಗ್ ಆನ್ ಅ ಬೆಂಚ್. ಮಾರ್ಕೆಟ್ ನ ಇನ್ನೊಂದು ಕಾರ್ನರ್ ಅಲ್ಲಿ ಬೆಂಚ್ ಮೇಲೆ ಒಂದು ಬೆಕ್ಕು ಕುತ್ಕೊಂಡಿತ್ತು. ಇಟ್ ಈಸ್ ವಾಚಿಂಗ್ ದ ಪೀಪಲ್ ಪಾಸ್ ಬೈ. ಅದು ತನ್ನ ಹತ್ರ ಹೋಗೋ ಜನರನ್ನ ನೋಡ್ತಾ ಇತ್ತು. ಸಮ್ ಕ್ರೌಸ್ ಆರ್ ಫ್ಲೈಯಿಂಗ್ ಅರೌಂಡ್ ಲುಕಿಂಗ್ ಫಾರ್ ಫುಡ್. ಕೆಲವೊಂದಿಷ್ಟು ಕಾಗೆಗಳು ಕೂಡ ಸುತ್ತಲೂ ಹಾರಾಡ್ತಾ ಇದ್ವು ಆಹಾರವನ್ನ ಹುಡುಕ್ತಾ. ದ ಶಾಪ್ ಕೀಪರ್ಸ್ ಆರ್ ಅರೇಂಜಿಂಗ್ ದರ್ ಐಟಮ್ಸ್ ನೀಟ್ಲಿ. ಶಾಪ್ ಕೀಪರ್ಸ್ ಏನ್ ಮಾಡ್ತಾ ಇದ್ರು, ಅವ್ರ ಐಟಮ್ಸ್ ಏನಿದೆಯೋ ಅದನ್ನೆಲ್ಲವನ್ನ ನೀಟಾಗಿ ಅರೇಂಜ್ ಮಾಡ್ತಾ ಇದ್ರು. ಒನ್ ಮ್ಯಾನ್ ಇಸ್ ಸ್ಟಾಕಿಂಗ್ ಬಾಕ್ಸಸ್ ವೈಲ್ ಅನದರ್ ಇಸ್ ಕ್ಲೀನಿಂಗ್ ದ ಶೆಲ್ಫ್ಸ್. ಸ್ಟಾಕಿಂಗ್ ಅಂದ್ರೆ ಒಂದ್ರ ಮೇಲೆ ಒಂದು ಇಡೋದು. ಒಬ್ಬ ವ್ಯಕ್ತಿ ಬಾಕ್ಸ್ ಗಳನ್ನ ಒಂದ್ರ ಮೇಲೆ ಒಂದು ಜೋಡಿಸ್ತಾ ಇದ್ದ, ಇನ್ನೊಬ್ನು ಶೆಲ್ಫ್ ಗಳನ್ನ ಕ್ಲೀನ್ ಮಾಡ್ತಾ ಇದ್ದ. ಅ ವುಮನ್ ಇಸ್ ಕೌಂಟಿಂಗ್ ಹರ್ ಅರ್ನಿಂಗ್ಸ್. ಒಬ್ಳು ಮಹಿಳೆ ಏನ್ ಮಾಡ್ತಾ ಇದ್ಲು, ಅವಳ ಸಂಪಾದನೆಯನ್ನ ಎಣಿಸ್ತಾ ಇದ್ಲು, ಅರ್ನಿಂಗ್ಸ್ ಅನ್ನ ಎಣಿಸ್ತಾ ಇದ್ಲು. ಎವ್ರಿ ಒನ್ ಇಸ್ ಬ್ಯುಸಿ ವಿತ್ ಸಮಥಿಂಗ್. ಪ್ರತಿಯೊಬ್ರು ಕೂಡ ಏನೋ ಒಂದರಲ್ಲಿ ಬ್ಯುಸಿ ಆಗಿದ್ರು. ದ ಮಾರ್ಕೆಟ್ ಇಸ್ ಫುಲ್ ಆಫ್ ಲೈಫ್ ಅಂಡ್ ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಎಟ್ ದ ಸೇಮ್ ಟೈಮ್. ದ ಮಾರ್ಕೆಟ್ ಇಸ್ ಫುಲ್ ಆಫ್ ಲೈಫ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಕಳೆ ಇತ್ತು ಅಂತ, ಎಲ್ಲರೂ ತಮ್ಮ ಕೆಲಸದಲ್ಲಿ ಮಗ್ನ ಆಗಿದ್ರು. ಅಂಡ್ ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಎಟ್ ದ ಸೇಮ್ ಟೈಮ್. ಇದೆಲ್ಲ ಕೂಡ ಇವಾಗ ಏನೇನು ನೋಡಿದ್ವು ಅದೆಲ್ಲ ಒಂದೇ ಸಮಯಕ್ಕೆ ನಡೀತಾ ಇದ್ವು. ಸೊ ಇದರಲ್ಲಿ ನಾವು ಮಾರ್ಕೆಟ್ ಯಾವ ತರ ಬ್ಯುಸಿ ಇತ್ತು ಅನ್ನೋದನ್ನ ನೋಡಿದೀವಿ. ಏನೇನು ಆಕ್ಷನ್ಸ್ ನಡೀತಾ ಇತ್ತು ಅಲ್ಲಿ, ಯಾರ್ಯಾರು ಏನ್ ಮಾಡ್ತಾ ಇದ್ರು ಅನ್ನೋದನ್ನ ಹೇಳಿದೀವಿ. ಹಾಗಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಆಗಿದೆ. ಸೊ ನೀವು ಸ್ಟೋರಿಯನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸಿಂಪಲ್ ಆಗಿದೆ ಸ್ಟೋರಿ. ಆದಷ್ಟು ಬೇಗ ಇದನ್ನ ಕಲಿತು ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಲೆಸನ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.